ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ, ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಈಗ ನಮಗೆ ಧನುರ್ಮಾಸ ಪ್ರಾರಂಭ ಆಗಿದೆ. ಧನುರ್ಮಾಸದಲ್ಲಿ ಪ್ರಕೃತಿಗೆ ನಾವು ಪೂಜೆಯನ್ನು ಮಾಡ್ತೀವಿ. ಬ್ರಾಹ್ಮಿ ಮುಹೂರ್ತದಲ್ಲೇ ಸುಮಾರು ಈ ಅಯ್ಯಪ್ಪ ಮಾಲೆ ಹಾಗೂ ಓಂ ಶಕ್ತಿ ಮಾಲೆ ಅಂತ ದೀಕ್ಷೆ ತಗೊಳ್ಳುವಂಥ ಎಷ್ಟೋ ಜನ ಇರ್ತಾರೆ. ಈ ಮಾಸ ಅಷ್ಟು ಶಕ್ತಿದಾಯಕವಾಗಿರುತ್ತೆ. ಎಲ್ರಿಗೂ ಕೂಡ ಆ ದೀಕ್ಷೆ ತಗೊಂಡು ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಆದರೆ ಒಂದೊಂದು ದಿನಕ್ಕೂ ಒಂದೊಂದು ವಿಶೇಷತೆ ಇರೋದರಿಂದ ಈ ಶಕ್ತಿದಾಯಕವಾದ ಪರಿಹಾರಗಳನ್ನು ನಮ್ಮ ಮನೆಯಲ್ಲೂ ಕೂಡ ಮಾಡಿಕೊಂಡಾಗ ದೈವ ಬಲ ಹೆಚ್ಚಾಗುತ್ತೆ. ಮನೆಯ ಯಜಮಾನನಿಗೆ ಒಂದು ತುಂಬ ದುಡಿಯುವಂಥ ಕೈ ಗಟ್ಟಿಯಾಗಬೇಕು ಅಂತ ಹೇಳ್ತೀವಿ ನೋಡಿ. ಅವರು ಆರೋಗ್ಯವಾಗಿ ಆ ಮನೆಯಲ್ಲಿ ದುಡಿಬೇಕು ಅಂತ ಆಸೆ ಪಡುವಂಥ ಯಾರೇ ಆಗಿರಬಹುದು, ಈ ಪರಿಹಾರಗಳನ್ನು ಮಾಡಿಕೊಳ್ಳಿ. ಯಾಕಂದರೆ ನಾವು ಹೊಸ್ತಿಲ ಬಳಿ ಏನಾದರೂ ಪರಿಹಾರಗಳನ್ನು ಈ ರೀತಿ ಮಾಡಿಕೊಂಡಾಗ ಸಾಕ್ಷಾತ್ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬರ್ತಾಳೆ. ಧನುರ್ಮಾಸದಲ್ಲಿ ಮಹಾವಿಷ್ಣುವಿಗೆ ಆರಾಧನೆ ಮಾಡೋದ್ರಿಂದ ತುಂಬ ಜನಕ್ಕೆ ಗೊತ್ತಿರುವಂಥದ್ದೇ. ಅರಳಿಕಟ್ಟೆಯ ಪೂಜೆ ಮಾಡ್ತಾರೆ ಸುಮಾರು ಜನಕ್ಕೆ. ಈ ಸಮಯದಲ್ಲೇ ಸ್ನೇಹಿತರೆ, ಯಾರಿಗೆ ದಂಪತಿಗಳಿಗೆ ಮಕ್ಕಳು ಇರೋದಿಲ್ಲ ಅಥವಾ ಮದುವೆ ಆಗಿರೋದಿಲ್ಲ, ಅವರ ಕುಟುಂಬ ನೆಮ್ಮದಿಯಾಗಿರೋದಿಲ್ಲ, ಕಷ್ಟಗಳು ಜಾಸ್ತಿ ಇದೆ, ನಮ್ಮ ಸಂಸಾರದಲ್ಲಿ ನೆಮ್ಮದಿ ಅನ್ನೋದು ಕಾಣ್ತಾ ಇಲ್ಲ ಅಂತ ಯಾರು ಅಂದ್ಕೊಳ್ತಾರೆ ನೋಡಿ, ಅವರೆಲ್ಲ ಈ ಧನುರ್ಮಾಸದಲ್ಲಿ 9 ದಿನ ಅಥವಾ 11 ದಿನ ಈ ಅರಳಿಕಟ್ಟೆಯ ಪೂಜೆ, ನವಗ್ರಹಗಳ ಪೂಜೆ ತಪ್ಪದೇ ಮಾಡ್ಕೊಳ್ತಾರೆ. ಸಾಧ್ಯವಾದರೆ ಎಲ್ಲ ಕಷ್ಟಗಳಿಗೂ ಕೂಡ ಅರಳಿಕಟ್ಟೆಯ ಪೂಜೆ ತುಂಬ ಚೆನ್ನಾಗಿರುತ್ತೆ. ಅರಳಿ ಮರದಲ್ಲಿ ಸಾಕ್ಷಾತ್ ಮಹಾವಿಷ್ಣು ನೆಲೆಸಿರುವಂಥದ್ದು. ಅದಕ್ಕೋಸ್ಕರ ಈ ಮಾಸದಲ್ಲೇ ಸ್ನೇಹಿತರೆ ಪೂಜೆ ಮಾಡಿಕೊಳ್ಳುವಂಥದ್ದು. ಈಗ ನಾನು ನಮ್ಮ ಮನೆಯ ಹೊಸ್ತಿಲ ಬಳಿ, ಇದು ಮಂಗಳವಾರ ಹಾಗೂ ನೀವು ಶುಕ್ರವಾರ ಯಾವ ದಿನ ಪೂಜೆ ಮಾಡ್ಕೊಳ್ತೀರೋ ಆ ದಿನ ಮಾಡ್ಕೊಳ್ಬಹುದು. ಆದರೆ ಮಂಗಳವಾರ ಶುಕ್ರವಾರ ಮಾಡ್ಕೊಳ್ಳೋದು ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಈ ಒಂದು ಪರಿಹಾರಕ್ಕೆ ಬೇಕಾಗಿರುವಂಥ ವಸ್ತುಗಳು ಹೊಸದಾಗಿ ನಾವು ಮನೆಗೆ ತಗೊಂಡು ಬರಬೇಕು ಅಂತ ಏನೂ ಇಲ್ಲ. ನಮ್ಮ ದೇವರ ಮನೆಯಲ್ಲೇ ಇರುವಂಥ ವಸ್ತುಗಳು. ಪ್ರತಿಯೊಬ್ಬರ ಮನೆಯ ಹತ್ತಿರ ಕೂಡ ಈ ಒಂದು ಸೂಕ್ಷ್ಮಗಳನ್ನು ಗಮನಿಸ್ಕೊಳ್ಬೇಕು. ನಾವು ಬಾಗ್ಲ ಹತ್ರ ತೊಳಿತೀವಿ. ಹೊಸ್ತಿಲ ಪೂಜೆ ಕೆಲವೊಬ್ಬರು ಪ್ರತಿನಿತ್ಯ ಮಾಡ್ತಾರೆ ಅಥವಾ ಒಂದು ವಾರಕ್ಕೊಮ್ಮೆ ಮಾಡ್ತಾರೆ. ಆದರೆ ನೀವು ವಾರಕ್ಕೊಮ್ಮೆ ಮಾಡಿದ್ರೂ ಅಷ್ಟೇ, ಪ್ರತಿನಿತ್ಯ ಮಾಡಿದ್ರೂ ಅಷ್ಟೇ, ಈ ಮಂಗಳವಾರ ಶುಕ್ರವಾರ ಮಾತ್ರ ಈ ಸಣ್ಣ ಪರಿಹಾರನ ಮಾಡ್ಕೊಳ್ಳಿ. ಈ ಪರಿಹಾರಕ್ಕೆ ನಮಗೆ ಯಾವುದೇ ಅಷ್ಟೇ ನಿಯಮ ಇಲ್ಲ ಸ್ನೇಹಿತರೆ. ನಿಯಮ ಇಲ್ಲದೆ ಮಾಡಿಕೊಳ್ಳುವಂಥ ಒಂದು ಪರಿಹಾರ ಅಂತ ಹೇಳ್ತೀನಿ. ಸುಮಾರು ಜನಕ್ಕೆ ಆ ಹೊಸ್ತಿಲ ಬಳಿ ಸಂಧ್ಯಾಕಾಲದಲ್ಲಿ ಮಹಾಲಕ್ಷ್ಮಿ ಬಂದು ನೋಡ್ತಾಳೆ. ಅಂದರೆ ನಮ್ಮ ಮನೆಗೆ ಆ ತಾಯಿ ಬರಬೇಕೋ ಅಥವಾ ಬರಬಾರ್ದು ಅನ್ನೋದು ನಾವು ಯಾವ ಥರ ಇಟ್ಕೊಂಡಿರ್ತೀವೋ ಅದರ ಮೇಲೇ. ಹೊಸ್ತಿಲ ಹತ್ರ ಚಪ್ಪಲಿ ಬಿಡೋದು, ಗೊತ್ತಿದ್ದೋ ಗೊತ್ತಿಲ್ಲದೋ ಅಲ್ಲಿ ರಂಗೋಲಿ ಹಾಕದೇ ಇರೋದು, ಯಾವಾಗಲೂ ಸಣ್ಣದಾಗಿ ನೀವು ಒಂದು ಪುಟ್ಟ ರಂಗೋಲಿ ಆದರೂ ಹಾಕ್ಕೊಳ್ಬೇಕಾಗುತ್ತೆ. ಅರಿಶಿಣ ಕುಂಕುಮ ಇಡಲೇಬೇಕು. ಈ ಪರಿಹಾರಗಳನ್ನು ನಾವು ಮಾಡಿಕೊಂಡಾಗ ದೈವ ಶಕ್ತಿ ಅನ್ನೋದು ಆ ಮನೆಗೆ ಚೆನ್ನಾಗಿರುತ್ತೆ. ಸಕಾರಾತ್ಮಕವಾದ ವಾತಾವರಣ ಅನ್ನೋದು ಮನೆಯಲ್ಲಿ ಇದ್ದರೆ ನಮಗೆ ಈ ಬೆಟ್ಟದಷ್ಟು ಬಂದಿರುವ ಕಷ್ಟಗಳು ಕೂಡ ಕರ್ಪೂರದ ರೀತಿ ಕರಗೋಗುತ್ತೆ ಈ ಪರಿಹಾರಗಳನ್ನು ಮಾಡಿಕೊಂಡಾಗ. ಇದಕ್ಕೆ ನಮಗೆ ಬೇಕಾಗಿರುವಂಥದ್ದು ಸ್ವಲ್ಪ ಅರಿಶಿಣ ಕುಂಕುಮ ಹಾಗೂ ತುಂಬ ಜನರ ಹತ್ರ ರೋಸ್ ವಾಟರು ಇದ್ದೇ ಇರುತ್ತೆ. ಪನ್ನೀರ್ ಅಂತ ಕೂಡ ನಾವು ಕರಿತೀವಿ ಸ್ನೇಹಿತರೆ. ಅದನ್ನು ನೀವು ತಗೊಳ್ಳಿ. ಅಥವಾ ದೇವ್ರ ಮನೆಯಲ್ಲಿ, ಅಂದರೆ ನಾವು ಲಕ್ಷ್ಮೀ ದೇವಿಗೆ ಪೂಜೆ ಮಾಡಬೇಕಾದ್ರೆ ಸುಗಂಧಭರಿತವಾದ ಒಂದು ದ್ರವ್ಯವನ್ನು ತಗೊಂಡು ಬರ್ತೀವಿ. ಅಂದರೆ ಸೆಂಟ್, ಅದು ದೇವ್ರ ಪೂಜೆಗೆ ಅಂತಲೇ ಇರುತ್ತೆ. ಆ ಥರದ್ದೇನಾದರೂ ನಿಮ್ಮ ಮನೆಗಳಲ್ಲಿದ್ದರೆ ಅದೊಂದು 4-5 ಡ್ರಾಪ್ ಇದರಲ್ಲಿ ಹಾಕಿ. ಈ ಥರ ನೀವು ಏನಾದರೂ ಮಾಡಿ. ಅಥವಾ ರೋಸ್ ವಾಟರು, ಪನ್ನೀರ್ ಇಲ್ಲ ನಮ್ಮ ಮನೆಯಲ್ಲಿ, ಈ ಥರ ಪರ್ಫ್ಯೂಮು ಇಲ್ಲ ಅಂತ ಹೇಳುವಂಥವರು ಚಿಕ್ಕ ಲೋಟದಲ್ಲೇ ನೀರನ್ನು ಇಟ್ಕೊಂಡು ಈ ರೋಸ್ ಪೆಟಲ್ಸು, ನಾವು ಪೂಜೆಗೆ
ರೋಸ್ ತಗೊಳ್ತೀವಲ್ವ, ಆ ರೋಸ್ ಪೆಟಲ್ಸನ್ನು ಬಿಡಿಸ್ಬಿಟ್ಟು ಅದರಲ್ಲಿ ಹಾಕಿಬಿಟ್ಟು ನೀವು ಒಂದೊಂದು ಚೀಟಿಗೆ ಅರಿಶಿನ ಕುಂಕುಮ ಹಾಕಿಬಿಟ್ಟು ಇದ್ದರೆ ಗಂಧ ಹಾಕಬಹುದು. ಈ ಥರ ಹಾಕಿಬಿಟ್ಟು ಪ್ರೋಕ್ಷಣೆ ಮಾಡಿಕೊಳ್ಬೇಕು ಸ್ನೇಹಿತರೆ. ಈ ಕಡೆ ಆ ಕಡೆ ಅಂತಂದ್ಬಿಟ್ಟು ನಾವು ಆ ಪ್ರೋಕ್ಷಣೆ ಮಾಡಿಬಿಟ್ಟು ಅದ್ರ ಒಳಗಡೆ ನೀವು ಈ ಉಪ್ಪು ಅನ್ನೋದು ಆಪ್ಷನ್, ಇಷ್ಟ ಇದ್ದರೆ ಹಾಕಬಹುದು, ಇಲ್ಲಾಂದರೆ ಇಲ್ಲ. ಹಾಕ್ಕೊಂಡು ಹಾಕಿ ಆಗ ನೋಡಿ ರಿಸಲ್ಟ್ ಯಾವ ಥರ ಬರುತ್ತೆ ಅಂತ. ಇನ್ನೊಂದು ಪರಿಹಾರ ಬಂದು ಒಂದು ಚೀಟಿಯಲ್ಲಿ ನೀವು ಇದನ್ನು ಬರಿಬೇಕು. 777 ಅಂತ ಬರೆದು ನಿಮ್ಮ ಹೆಸರನ್ನು ಬರ್ಕೊಳ್ಳಿ. ಹೆಸರನ್ನು ಬರೆದು ನಿಮ್ಮ ವಿಶಸ್ ಏನು, ಸ್ವಂತವಾಗಿ ಮನೆ ಬೇಕು, ಸ್ವಂತ ಪ್ರಾಪರ್ಟಿ ಬೇಕು, ಇಷ್ಟು ದುಡ್ಡು ಬೇಕು ನಮಗೆ, ಈ ರೀತಿ ಒಂದು ಲೈಫ್ಗೆ ಏನೋ ಒಂದು ಆಸೆ ಇರುತ್ತೆ ನೋಡಿ, ಅದನ್ನು ನೀವು ಇದರಲ್ಲಿ ಬರ್ಕೊಳ್ಬಹುದು. ಒಂದೇ ಒಂದು ವಿಷಯಸನ್ನು ನೀವು ಬರ್ಕೊಳ್ಬೇಕಾಗುತ್ತೆ. ಬರೀ ಒಂದು A4 ಶೀಟ್ ಇರುತ್ತಲ್ವ, ಅದ್ರ ಒಳಗಡೆ ಈ ಥರ ರೌಂಡು ಬರಿಬೇಕು ನೀವು. ಅದ್ರ ಒಳಗಡೆ ಇಷ್ಟು ಬರೆದುಬಿಟ್ಟು ಅದನ್ನು ಫೋಲ್ಡ್ ಮಾಡಬೇಕು. ಫೋಲ್ಡ್ ಮಾಡಿಬಿಟ್ಟು ಏನು ಮಾಡಬೇಕು ಅಂದರೆ, ನೀವು ಮಲ್ಕೊಳ್ತೀರಲ್ವ, ಆ ತಲೆ ದಿಂಬಿನ ಕೆಳಗೆ ಇಟ್ಕೊಳ್ಬೇಕು. ಇದನ್ನು ಗಮನದಲ್ಲಿಟ್ಕೊಳ್ಳಿ. ಇದಕ್ಕೆ ಯಾವುದೇ ಒಂದು ನಿಯಮ ಇಲ್ಲ, ಯಾರು ಬೇಕಾದರೂ ಮಾಡ್ಕೊಳ್ಬಹುದು. 777 ಅನ್ನೋದು ಒಂದು ಏಂಜಲ್ ನಂಬರ್. ನಮ್ಮ ಕೋರಿಕೆಗಳನ್ನು ನಾವು ಈಡೇರಿಸಿಕೊಳ್ಳೋದಕ್ಕೆ ಶಕ್ತಿ ಕೊಡುವಂಥ ಸಂಖ್ಯೆಗಳು. ಬರೆದುಬಿಟ್ಟು ತಲೆದಿಂಬಿನ ಕೆಳಗೆ ಇಟ್ಕೊಂಡು ರಾತ್ರಿ ನೀವು ಆ ವಿಷಸ್ ಏನು ಬರೆದಿರ್ತೀರ ನೋಡಿ, ಅದನ್ನೇ ಕೇಳಿಕೊಂಡು ಮಲ್ಕೊಳ್ಬೇಕಾಗುತ್ತೆ. ತಲೆದಿಂಬಿನ ಕೆಳಗಿಟ್ಕೊಂಡು ಎಷ್ಟು ದಿನನಾದರೂ ನೀವು ಇಟ್ಕೊಳ್ಬಹುದು. ಇದಕ್ಕೆ ಇಷ್ಟೇ ದಿನ ಅಂತ ಏನೂ ಇಲ್ಲ. ನಾವು ಮಾಡುವ ಕೆಲಸಕ್ಕೆ ಒಂದು ಸಾಕಾರ ಅಂತ ಹೇಳ್ತೀವಿ. ಅಂದರೆ ಇದೆಲ್ಲ ಒಂದು ಪ್ರೋತ್ಸಾಹ ಸ್ನೇಹಿತರೆ, ಒಂದು ಬೂಸ್ಟರ್ ಥರ. ನಾವು ಮಾಡುವ ಕೆಲಸಗಳಿಗೆ ಈ ಸಂಖ್ಯೆಗಳು, ಈ ಪರಿಹಾರಗಳು ಮಾಡಿಕೊಂಡಾಗ ತಪ್ಪದೆ ಒಂದೊಂದೇ ಮೆಟ್ಟಿಲು ನಾವು ಸಕ್ಸಸ್ ಕಡೆ ಹೋಗೋದಕ್ಕೆ ಇದು ಹೆಲ್ಪ್ ಮಾಡುವಂಥದ್ದು ಪರಿಹಾರಗಳು. ಅದಕ್ಕೋಸ್ಕರನೇ ಮಾಡ್ಕೊಂಡು ನೋಡಿ. ಹೊಸ್ತಿಲ ಬಳಿ ಮಾಡಿಕೊಳ್ಳುವ ಪರಿಹಾರ ನೀವು ಸಂಜೆ 6 ಗಂಟೆಯ ಮೇಲೆ ಮಾಡಿಕೊಳ್ಬಹುದು. ಗೋಧೂಳಿ ಸಮಯ ಅಂದರೆ ಗೋವುಗಳು ಮನೆಗೆ ಬರುವ ಸಮಯದಲ್ಲಿ ಮಾಡಿಕೊಳ್ಬೇಕಾಗುತ್ತೆ. ಗೋವುಗಳು ಮನೆಗೆ ಬರುವ ಸಮಯ ಅಂದರೆ ಲಕ್ಷ್ಮೀದೇವಿ ಮನೆಗೆ ಬರುವ ಸಮಯ. ಅದಕ್ಕೋಸ್ಕರ ಆ ಸಮಯದಲ್ಲಿ ನಾವು ಒಂದು ಕೈ ಕಾಲು ಮುಖ ತೊಳ್ಕೊಂಡು ಈ ಪರಿಹಾರನ ಮಾಡಿಕೊಂಡಾಗ ನಮ್ಮ ಮನೆಗೆ ದೈವಶಕ್ತಿ ತುಂಬ ಚೆನ್ನಾಗಿ ಹೆಚ್ಚಾಗ್ತಾ ಬರುತ್ತೆ. ಆಗ ಎಲ್ರಿಗೂ ಅಷ್ಟೇ ದುಡಿಬೇಕು, ನಾವು ಮುಂದೆ ಬರಬೇಕು ಅನ್ನುವ ಒಂದು ಅಭಿವೃದ್ಧಿ ಅನ್ನೋದಕ್ಕೆ ಏನೆಲ್ಲ ಬೇಕೋ ಅದನ್ನೆಲ್ಲ ನಮ್ಮ ಕೈಯಾರ ನಾವು ಒಂದೊಂದೇ ರೆಡಿ ಮಾಡ್ಕೊಳ್ಳೋದಕ್ಕೆ ಈ ರೀತಿಯ ರೆಮಿಡಿಗಳು ಕೆಲಸಕ್ಕೆ ಬರುತ್ತೆ ಸ್ನೇಹಿತರೆ. ಇಷ್ಟು ಸುಲಭವಾಗಿ ನೀವು ಇವತ್ತು ಮಾಡ್ಕೊಂಡು ನೋಡಿ, ಎಲ್ಲ ಒಳ್ಳೆಯದಾಗುತ್ತೆ. ಎಲ್ರಿಗೂ ಧನ್ಯವಾದಗಳು.